ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ನಿಮಗೆ ಯಾರಾದರೂ ಜನಪ್ರತಿನಿಧಿಗಳಿಗೆ ಶಾಸಕರಾಗ್ಬೋದು, ಸಚಿವರಾಗ್ಬೋದು, ಸಂಸದರಾಗ್ಬೋದು, ಇವ್ರ ಮೇಲೆ ತನಿಖೆ ಮಾಡಬೇಕಾದ್ರೆ, FIR ಮಾಡಬೇಕಾದ್ರೆ ನೇರವಾಗಿ ಮಾಡೋಕ್ಕಾಗಲ್ಲ. ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ನಿಮಗೆ ಸ್ಪಷ್ಟವಾದ ಮಾಹಿತಿ ಕೊಟ್ಟಿದ್ದೀನಿ. ಅದು ಏನಂತ ಹೇಳಿದ್ರೆ, ಇವ್ರಿಗೆಲ್ಲ ನಾವು ಯಾವುದಾದ್ರೂ ದಾಖಲೆ FIR ಮಾಡಿಸ್ಬೇಕಾದ್ರೆ ನೇರವಾಗಿ ರಾಜ್ಯಪಾಲರ ಗಮನಕ್ಕೆ ತರಬೇಕು. ಅವ್ರ ಕಡೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ಲೋಕಾಯುಕ್ತವರು ಪರ್ಮಿಷನ್ ಕೇಳಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಮೇಲೆ ಮತ್ತು ಇವರು FIR ತನಿಖೆಗಳು ಶುರು ಮಾಡ್ತಾರೆ. ಈ ರೀತಿ ಈಗಿನ ಏನಾಗಿದೆ ಅಂದರೆ, ಲೋಕಾಯುಕ್ತ IGP ಚಂದ್ರಶೇಖರ್ ಅವರು ರಾಜ್ಯಪಾಲರಿಗೆ ಲೆಟ್ರ್ ಬರೀತಾರೆ. ಪ್ರಾಸಿಕ್ಯೂಷನ್ಸ್ ಇದ್ರ ಮೇಲೆ ಮನವಿ ಪತ್ರ ಬರೀತಾರೆ. ಈಗಲ್ಲಿ ಕುಮಾರಸ್ವಾಮಿ, ಜನಾರ್ದನ್ ರೆಡ್ಡಿ, ಮುರುಗೇಶ್ ನಿರಾಣಿ ಇವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಲೋಕಾಯುಕ್ತ ಅವರು ಪತ್ರ ಬರೀತಾರೆ ರಾಜ್ಯಪಾಲರಿಗೆ. ಲೋಕಾಯುಕ್ತರಿಗೆ ಪತ್ರ ಬರೆದ ಮೇಲೆ ಅವರು ಅದಕ್ಕೆ ಪ್ರತಿ ಉತ್ತರ ನಡೀತಿರುತ್ತೆ. ಅಂಥ ಸಂದರ್ಭದಲ್ಲಿ ಇವ್ರ ಮಧ್ಯೆನೇ ಇರುತ್ತೆ. ಅದು ಸೆನ್ಸಿಟಿವ್ ವಿಷಯ, ಇದು ಯಾರಿಗೂ ಗೊತ್ತಿರಲ್ಲ. ಅದು ಹೇಗೋ ಕುಮಾರಸ್ವಾಮಿ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಕುಮಾರಸ್ವಾಮಿ ಅವರ ಮೇಲೆ ಕೂಡ ತನಿಖೆ ಮಾಡುವುದಕ್ಕೆ ಲೋಕಾಯುಕ್ತ ಅವರು ಪತ್ರ ಬರೆದಿದ್ದಾರೆ ಅಂತ, ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ ಅಂತ ಗೊತ್ತಾಗುತ್ತೆ. ತಕ್ಷಣ ಇವ್ರು ಏನು ಮಾಡ್ತಾರೆ, ಕುಮಾರಸ್ವಾಮಿ ಅವರು ಇವರು ಚೀಫ್ ಅಂದರೆ ಲೋಕಾಯುಕ್ತದ ಹಿಂದಿನ ಚೀಫ್ ಆಗಿರುವಂಥ IGP ಚಂದ್ರಶೇಖರ್ ಮೇಲೆ ತುಂಬ ಪ್ರೆಸ್ ಮೀಟ್ ಮುಖಾಂತರವಾಗಿ ತುಂಬ ಚಿಕ್ಕಪಟ್ಟೆ ಸಿಂಗ್ಲರಾಗಿ ಮಾತಾಡೋದು, ಅವನೊಬ್ಬ ಭ್ರಷ್ಟಾಚಾರಿ, ಆತನಿಗೆ ಬಂದುಬಿಟ್ಟು ಆಂಧ್ರ ಪ್ರದೇಶದ ಬಂದು ನಮ್ಮ ರಾಜ್ಯದಲ್ಲಿ ಸುಮಾರು 11-12 ವರ್ಷದಿಂದಾನೆ ಒಬ್ಬ ವ್ಯಕ್ತಿ IGP ಆಗಿ ಇಲ್ಲಿ 5 ವರ್ಷದ ಮೇಲೆ ಕಾರ್ಯನಿರ್ವಹಣೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಈತ ಯಾಕೆ ಇರೋದು ಅಂಥೇಳಿ, ಅವನು ತುಂಬ ಭ್ರಷ್ಟಾಚಾರ ಮಾಡುವವನು, ತುಂಬ ಅಲ್ಲಿ ಇಲ್ಲಿ ಎಲ್ಲ ಹಣ ಮಾಡಿದ್ದಾನೆ, ಮೊದಲು ಅವನು ಸರಿಪಡಿಸ್ಕೋಬೇಕು ಅಂಥೇಳಿ ತುಂಬಾ ವಾಗ್ದಾಳವಾಗಿ ಪ್ರೆಸ್ ಮೀಟ್ ಮುಖಾಂತರವಾಗಿ ಮಾಹಿತಿ ಕೊಡ್ತಾರೆ ಜನರಿಗೆ. ಇಲ್ಲಿ ಕುಮಾರಸ್ವಾಮಿ ಇವ್ರದ್ದು ಗುಣ ಹೇಗೆಂದರೆ, ಇವ್ರ ಮೇಲೆ ಯಾರಾದರೂ ಇವರ ನಿಂದನೆಗಳು, ಇವರ ನಡವಳಿಕೆ ಬಗ್ಗೆ ಹೇಳಿದಾಗ ಅವ್ರ ಮೇಲೆ ಧ್ವನಿ ಎತ್ತೋ ಕೆಲಸಗಳು ಇವ್ರದ್ದು ಕಾಮನ್ ಮಾಡೋದು. ಅದು ಎಲ್ಲರಿಗೂ, ರಾಜ್ಯದ ಜನತೆಗೆಲ್ಲ ಗೊತ್ತು. ಅವ್ರ ಬಗ್ಗೆ ಏನಾದರೂ ಹೇಳಿದಾಗ ಅವನು ಯಾವುದೇ ಡಿಪಾರ್ಟ್ಮೆಂಟ್ ಅವರಾಗಲಿ ಅವನಿಗೆ ಹಿಂದೆ ಬೀಳೋದು, ಅವನ ಬಗ್ಗೆನೇ ಅವ್ನು ಸರಿ ಇಲ್ಲ, ಇವನು ಸರಿ ಇಲ್ಲ ಅಂತ ಹೇಳ್ಕೊಳ್ಳೋದು. ಈ ನಡುವೆ ನೀವು ನೋಡ್ತಾ ಇದ್ದೀರಾ, ಕುಮಾರಸ್ವಾಮಿ ಅವರು ನಿನ್ನೆ ಅಷ್ಟೇ DK ಶಿವಕುಮಾರ್ ಮೇಲೆ ಧ್ವನಿ ಎತ್ತಿದ್ರು, ಅವ್ರು ಬೈತಿದ್ರು, ಸಿದ್ದರಾಮಯ್ಯ ಅವ್ರು ಬೈತಿದ್ರು. ಇವತ್ತು ನಿನ್ನೆಯಿಂದ ಈಗ ಇವ್ರ ಮೇಲೆ ಲೋಕಾಯುಕ್ತ ಅವರು ಯಾವಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದರು ರಾಜ್ಯಪಾಲರ ಹತ್ರ, ತಕ್ಷಣ ಇವರು ಯಾವ್ರಿಗೆ ಈಗ ಲೋಕಾಯುಕ್ತ ಚೀಫ್ ಆಗಿರುವಂಥ IGP ಚಂದ್ರಶೇಖರ್ ಅವ್ರ ಬಗ್ಗೆ ತುಂಬ ಚಿಕ್ಕಪಟ್ಟೆ ಏನೇನೋ ಹೇಳೋದು ಶುರು ಮಾಡ್ತಾರೆ. ಅದಕ್ಕೆ ಇದೆಲ್ಲ ಕಾಮನ್ ನಡೀತಾ ಇರುತ್ತೆ. ದೊಡ್ಡ ದೊಡ್ಡ ಹಂತದಲ್ಲಿ ಮಿನಿಸ್ಟ್ರ್ ಆಗ್ಬೋದು, ಸೆಂಟ್ರಲ್ ಮಿನಿಸ್ಟ್ರು, ಇಲ್ಲ ಶಾಸಕರು, ಸಚಿವರು, ಕೆಲವು ಪೊಲೀಸ್ ಅಧಿಕಾರಿಗಳಿಗೆ, ಲೋಕಾಯುಕ್ತವ್ರಿಗೆ ಬೈತಿರ್ತಾರೆ, ಸಿಂಗರಾಗಿ ಬೈದೆಲ್ಲ ಮಾಡ್ತಿರ್ತಾರೆ. ಆದರೆ ಸ್ವಲ್ಪ ಭಯ ಪಡೋರಾಗ್ಬೋದು ಅಂಥವರೆಲ್ಲ ಹಾಗೆ ಇರ್ತಾರೆ, ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಅದಕ್ಕೆ ಸರಿಯಾದ ಉತ್ತರ ಕೊಡೋರು ತುಂಬಾ ಕಡಿಮೆ. ಇವ್ರು ಕುಮಾರಸ್ವಾಮಿ ಕೊಟ್ಟ ಹೇಳಿಕೆಗಳಿಗೆ IGP ಚಂದ್ರಶೇಖರ್ ಅವರು ಈ ರೀತಿ ವಿರುದ್ಧವಾಗಿ ನಡ್ಕೊಳ್ತಾರೆ, ವಿರುದ್ಧವಾಗಿ ನಿಂತ್ಕೊಂಡು ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಹೇಳ್ತಾರಂತ ಯಾರೂ ಊಹೆನೇ ಮಾಡಿರಲಿಲ್ಲ. ಇದೊಂಥರ ಮಹತ್ವದ ಬೆಳವಣಿಗೆ ಅಂತ ಹೇಳ್ಬೋದು. ನಮ್ಮ ಇಡೀ ರಾಜ್ಯದಲ್ಲ, ದೇಶದಲ್ಲೇ ನೋಡುವಂತಹ ಸ್ಟೇಟ್ಮೆಂಟ್ ಇದು. IGP ಚಂದ್ರಶೇಖರ್ ಇವು ಸೆಂಟ್ರಲ್ ಮಿನಿಸ್ಟ್ರು, ಸೆಂಟ್ರಲ್ ಸಚಿವರಾದಂತಹ ಕುಮಾರಸ್ವಾಮಿ ಮೇಲೆ ನಿಂತ್ಕೊಂಡಿದ್ದಾರೆ. ಇವತ್ತು ಮಾತು ಕೊಟ್ಟು ನಿಂತ್ಕೊಂಡಿದ್ದಾರೆ. ನಾನು ನಿಷ್ಠಾವಂತನಾಗಿ ಕೆಲಸ ಮಾಡೋವನಿಗೆ ನನಗೆ ನೀವು ನಿಮ್ಮ ಬಗ್ಗೆ ಈಗ ಆ್ಯಕ್ಚುಲಿ ಏನಾಗಿದೆ ಅಂದರೆ, ಈ ಕುಮಾರಸ್ವಾಮಿ ಅವ್ರಿಗೆ ಹಳೆಯ 2 ಪ್ರಕರಣಗಳು ಈಗ ತಲೆ ಬಿಸಿ ಮಾಡ್ತಿದ್ದಾವೆ. ಇವ್ರ ಮೇಲೆ ಆ್ಯಕ್ಚುಲಿ ಇವರು ಬೇಲ್ ಮೇಲೆ ಇರೋದು ಯಾರು, ಕುಮಾರಸ್ವಾಮಿ ಅವರು.
ಅದರಲ್ಲಿ 2 ಹಳೆಯ ಪ್ರಕರಣಗಳು ತಲೆ ಬಿಸಿ ಮಾಡ್ತಿದೆ. ಯಾವತ್ತು ಬೇಕಾದ್ರೂ ಇವ್ರಿಗೆ FIR ಆಗ್ಬೋದು, ಯಾವಾಗ ಬೇಕಾದ್ರೂ ಜೈಲಿಗೆ ಹೋಗ್ಬೋದು ಇವರು ಕುಮಾರಸ್ವಾಮಿ ಅವರು. ಅದರಲ್ಲಿ ಗಂಗೇನಹಳ್ಳಿ ಡಿನೋಟಿಫಿಕೇಷನ್ ಕೇಸ್ ಅಂತೂ ತುಂಬಾ ತಲೆ ಬಿಸಿ ಮಾಡ್ತಿದೆ. ಇವರಿಗೆ ಗಂಗೇನಹಳ್ಳಿಯಲ್ಲಿ ಇವರು 1.5 ಎಕರೆ ಜಮೀನಲ್ಲಿ ಈ ಥರ ಭ್ರಷ್ಟಾಚಾರ ನಡೆದಿದೆ ಅಂತ ಡಿನೋಟಿಫಿಕೇಷನ್ ಬಗ್ಗೆ ಈಗ ಧ್ವನಿ ಎತ್ತಿರೋದು. ಯಾಕಂತ ಹೇಳಿದ್ರೆ ಯಾವಾಗ ಇವರು ಸಿದ್ದರಾಮಯ್ಯವ್ರ ಮೇಲೆ ಇವ್ರಿಗೆ FIR ಆಗಬೇಕು, ರಾಜೀನಾಮೆ ಕೊಡಬೇಕು ಅನ್ನೋ ಸಂದರ್ಭದಲ್ಲಿ ಇದನ್ನು ಗಮನಿಸಿದಂತಹ ಲೋಕಾಯುಕ್ತರು ಈಗ ಏನು ಮಾಡ್ತಿದ್ದಾರೆ, ಈ ರಾಜ್ಯದಲ್ಲಿ ಇರೋರು ಯಾರು ಭ್ರಷ್ಟ ಅಧಿಕಾರಿಗಳಿದ್ದಾರೋ, ಭ್ರಷ್ಟ ರಾಜಕಾರಣಿಗಳಿದ್ದಾರೋ, ಭ್ರಷ್ಟ ಶಾಸಕರಾಗ್ಬೋದು, ಭ್ರಷ್ಟ ಸಚಿವರಾಗ್ಬೋದು, ಒಬ್ಬೊಬ್ಬರಿಗೆ FIR ಮಾಡ್ತಿದ್ದಾರೆ. ಇದು ತುಂಬ ಮಹತ್ವದ ಬೆಳವಣಿಗೆ ಅಂತ ಹೇಳ್ಬೋದು. ತುಂಬ ಮಹತ್ವದ ಬೆಳವಣಿಗೆ ಅಂತ ಹೇಳ್ಬೋದು. ಇವತ್ತು ಈ ರೀತಿ ಯಾರು ಭ್ರಷ್ಟಾಚಾರ ಮಾಡಿದ್ರೆ ಅವ್ರ ಮೇಲೆ ಕೇಸು ಕಚೇರಿಗಳಿಗೆಲ್ಲ ತೋರಿಸಿದ್ಬಿಟ್ರೆ ರುಚಿ, ಯಾರು ಭ್ರಷ್ಟಾಚಾರ ಮಾಡಲ್ಲ, ಆ ರಾಜ್ಯ ತುಂಬ ಚೆನ್ನಾಗಿ ಬೆಳೆಯುತ್ತದೆ. ಯಾರು ಭ್ರಷ್ಟಾಚಾರ ಮಾಡೋಕ್ಕೆ ಮುಂದೆ ಹೋಗಲ್ಲ. ಆ ರೀತಿಯ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ನಡೀತಿದೆ ಇವತ್ತು. ಅದೇ ಹೇಳೋದು, ರಾಜ್ಯವನ್ನು ನಮ್ಮ ಆಳ್ವಿಕೆ ಮಾಡುವಂಥವ್ನು ಸರಿಯಾದ ರೀತಿಯಲ್ಲಿ ಇದ್ದರೆ, ಯಾವುದೇ ಭ್ರಷ್ಟಾಚಾರ ಮಾಡದೆ ಸರಿಯಾಗಿದ್ದರೆ ಆತ ಮಾತ್ರ ಆ ರಾಜ್ಯದಲ್ಲಿರುವಂಥ ಎಲ್ಲ ಭ್ರಷ್ಟ ರಾಜಕಾರಣಿಗಳಿಗೆ, ಭ್ರಷ್ಟಾಧಿಕಾರಿಗಳೆಲ್ಲ ಒಳಗಡೆ ಹಾಕ್ತಾರೆ ಅನ್ನೋ ರೀತಿಯಲ್ಲಿ ಸಾಕ್ಷಿ ಆಯಿತು. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರೋ ವಿಷಯ, ಈ ಹಿಂದೆ ಕೂಡ ಸಿದ್ದರಾಮಯ್ಯ ಸಾಹೇಬರು ಒಂದು CM ಇದ್ದಾಗ ಯಡಿಯೂರಪ್ಪಗೂ ಜೈಲಿಗೆ ಹಾಕಿದರು ಭ್ರಷ್ಟಾಚಾರ ಕೇಸಿನಲ್ಲಿ. ಜನಾರ್ದನ್ ರೆಡ್ಡಿಗೂ ಒಳಗಡೆ ಹಾಕಿದರು ಅವರು. ಈಗ ಅದೇ ಕೆಲಸನೇ ಮಾಡ್ತಿದ್ದಾರೆ. ಈಗ ನೋಡಿ, ಈಗ ಮತ್ತೆ ಜನಾರ್ದನ್ ರೆಡ್ಡಿ ಮೇಲೆ ಎತ್ತಿದ್ದಾರೆ ಕುಮಾರಸ್ವಾಮಿ. ಮುರುಗೇಶ್ ನಿರಾಣಿ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಲೋಕಾಯುಕ್ತ ರಾಜ್ಯಪಾಲರಿಗೆ ಎಲ್ಲ ಪತ್ರ ಬರೆದಿದೆ. ಈಗ ಅವ್ರ ಮೇಲೆ ಎಲ್ಲ ಶುರುವಾಗುತ್ತೆ. ಯಾವಾಗ ಇವ್ರಿಗೆ ಗಂಗೇನಹಳ್ಳಿ ಡಿನೋಟಿಫಿಕೇಷನ್ ಬಗ್ಗೆ ಮತ್ತೆ ಎತ್ತಿದ್ದಾರಂತೆ, ಕುಮಾರಸ್ವಾಮಿಗೆ ಭಯ ಶುರುವಾಯಿತು. ಆದರೂ ಇವ್ರ ಧೈರ್ಯ ಇತ್ತು, ನನ್ನ ಮೇಲೆ ಯಾರಪ್ಪ ಎತ್ತೋದು ಅಂಥೇಳಿ, ಯಾವ IGPನೂ ನನ್ನ ಮೇಲೆ ಧ್ವನಿ ತೆಗಳ, ಅವ್ರ ಮೇಲೆ ಹಿಂದೆ ಬೀಳ್ದವನ ಅಂಥೇಳಿ ಈ ಹಿಂದಿನ IGPಗಳಿಗೆ ಇವರು ಹೋಲಿಕೆ ಮಾಡಿ ಚೀಫಾಗಿ ಮಾತಾಡಿದ್ದಾರೆ. ಅವನು ಹೀಗೆ ಸಿಂಗ್ಲರಾಗಿ ಮಾತಾಡಿದ್ದಾರೆ. ಅವನು ಚಂದ್ರಶೇಖರ್ IGP ಮೇಲೆ, ಲೋಕಾಯುಕ್ತ ಚೀಫ್ ಆಗಿರುವಂಥ ಚಂದ್ರಶೇಖರ್ ಮೇಲೆ ಬೈದಿದ್ದಕ್ಕೆ ಸಿಂಗ್ಲರಾಗಿ ಪತ್ರಕರ್ತರ ಮೇಲೆ ಯಾವಾಗ ಹೇಳಿದ್ರು, ಇವರು ಸ್ಟ್ರಾಂಗಾಗಿ ನಿಂತ್ಕೊಂಡು ನಾನು ಇಡೀ ರಾಜ್ಯದ ಜನತೆಗೆ ಒಂದು ನ್ಯಾಯ ಮಾಡಿಸ್ಕೊಡ್ತೀನಿ, ಅವರು ಭ್ರಷ್ಟಾಚಾರ ಯಾರಾದರೂ ಮಾಡಿದರೆ ಅವ್ರಿಗೆ ಸರಿಯಾದ ರೀತಿ ಉತ್ತರ ಕೊಡ್ತೀನಿ, ನಾನು ಯಾರೇ ಆಗಲಿ ನಾನು ಬಿಡಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರೊಂದು ಲೆಟ್ರ್ ಮುಖಾಂತರ ಕೂಡ ತಿಳಿಸಿದ್ದಾರೆ. ಹಾಗಾಗಿ ಈಗ ಭಯ ಉಟ್ಕೊಂಡ್ಬಿಟ್ಟಿದೆ ಕುಮಾರಸ್ವಾಮಿ ಅವ್ರಿಗೆ. ಆ ರೀತಿ ಇವರು ಈ ರೀತಿ ಪ್ರತ್ಯುತ್ತರ ಕೊಡ್ತಾರಂತ ಯಾರು ಊಹೆನೇ ಮಾಡಿರಲಿಲ್ಲ. ಒಂದು ಸೆಂಟ್ರಲ್ ಮಿನಿಸ್ಟರ್ ಆಗಿರುವಂತಹ ಕುಮಾರಸ್ವಾಮಿ ಮೇಲೆ ಮತ್ತು ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಕುಮಾರಸ್ವಾಮಿ ಮೇಲೆ ಈ ರೀತಿ ಎದ್ದು ಉತ್ತರ ಕೊಡ್ತಾರಂತೆ ಯಾರೂ ಊಹೆ ಮಾಡಿರಲಿಲ್ಲ. ಆದರೆ ಅದನ್ನು ನೋಡಿದ ಈ ನಿಷ್ಠಾವಂತ ಲೋಕಾಯುಕ್ತ ಅಧಿಕಾರಿಗೆ ನೋಡಿರುವಂಥ ಕುಮಾರಸ್ವಾಮಿ ಅವ್ರ ಮೇಲೆ ಭ್ರಷ್ಟಾಚಾರದಕ್ಕೆ ತಿಂದಿದ್ದಾನೆ, ಅವನು ಸರಿ ಇಲ್ಲ, ಅವನಿಗೆ ಆಂಧ್ರದಿಂದ ನೆಲ್ಲೂರು ಮೂಲದವರು, ಇವರು 5 ವರ್ಷದ ಮೇಲೆ ಇರಬಾರ್ದು ರಾಜ್ಯದಲ್ಲಿ, ಒಂದು ರಾಜ್ಯದಲ್ಲಿ ಏನಕ್ಕಿದ್ದಾರೆ ಇವರು ಅಂಥೇಳಿ ಅವ್ರ ಮೇಲೆ ಹೇಳ್ತಿದ್ದಾರೆ. ಈಗ ಅವ್ರ ಮೇಲೆ ಹೇಳಿ, ಆದರೆ ಇವ್ರ ಬಗ್ಗೆ ಇವಾಗ ಗಂಗೇನಹಳ್ಳಿ ಕೇಸ್ ಬಗ್ಗೆ ತೆಗೆದಿದ್ರಲ್ವ, ಅದ್ರ ಬಗ್ಗೆ ಫಸ್ಟು ಸ್ಪಷ್ಟವಾದ ಮಾಹಿತಿ ಕೊಡಬೇಕಲ್ವ. ಅದು ಕೊಟ್ಟು ಮತ್ತೆ ನೀನು ಸರಿ ಇಲ್ಲ ಅಂತ ಹೇಳಬೇಕು. ಈಗ ನಿನ್ನ ಬಗ್ಗೆ ನೀನು ತಪ್ಪು ಮಾಡಿರೋದ್ರ ಬಗ್ಗೆ ಕೇಳ್ತಿದ್ದಾರೆ ಪೊಲೀಸ್ ಅಧಿಕಾರಿಗಳು, ಲೋಕಾಯುಕ್ತವರು. ಅದನ್ನು ಉತ್ತರ ಕೊಡಬೇಕು ಕುಮಾರಸ್ವಾಮಿ ಅವರು, ಸರಿಯಾದ ರೀತಿಯಲ್ಲಿ ನಿಷ್ಠಾವಂತ ವ್ಯಕ್ತಿಯಾಗಿದ್ದಾರೆ. ಅದನ್ನು ಬಿಟ್ಟು ಅವನ ಬಗ್ಗೆ ಕೇಳೋದು ಸರಿ ಇರಲ್ಲ, ಯಾವತ್ತಿಗೂ ಸರಿ ಇಲ್ಲ. ಏನು ತಲೆ ಕೆಟ್ಟಿದೆಯೋ ಗೊತ್ತಾಗ್ತಿಲ್ಲ ಕುಮಾರಸ್ವಾಮಿ ಅವರಿಗೆ. ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟು ಇವತ್ತು ಮತ್ತೆ ಹಂದಿಗೆ ಒಂದು ಹೋಲಿಕೆ ಕೊಟ್ಟು, ನನ್ನ ಹಂದಿಗಳ ಜೊತೆ ನಾನು ವಾಗ್ದಾಳಿ ಮಾಡಲ್ಲ, ಹಂದಿಗಳ ಬಗ್ಗೆ ಅಂತ ಈರೇನೇನೋ ಸ್ವಲ್ಪ ತಲೆ ಬಿಸಿ ಮಾಡುವಂಥ ಪದಗಳನ್ನು ಬಳಸಿದ್ದಾರೆ. ಆದರೆ ಇವತ್ತು ಏನಾಗಿದೆ ಅಂದರೆ, ನಮ್ಮ ರಾಜ್ಯದಲ್ಲಿ ಯಾವುದೇ ರಾಜ್ಯದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ, ಯಾವುದೇ ರಾಜಕಾರಣಿಗೂ ಯಾವ ಮಿನಿಸ್ಟ್ರಿಗೂ ಬಗ್ಗದೆ ಮಾಡಿದ್ರೆ ಮಾತ್ರ ಅಲ್ಲಿ ನ್ಯಾಯವಾಗುತ್ತದೆ. ಸತ್ಯಮೇ ಜಯವಂತಿ ಅಂತ ಹೇಳೋ ರೀತಿಯಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು. ಇವತ್ತು ಇಡೀ ದೇಶ ನಮ್ಮ ರಾಜ್ಯದ ಕಡೆ ನೋಡ್ತಿದೆ, ಎಷ್ಟು FIRಗಳು ನಡೀತಿದೆ, ಎಷ್ಟು ಮಿನಿಸ್ಟ್ರಿಗಳ ಮೇಲೆ, MLAಗಳ ಮೇಲೆ ಭ್ರಷ್ಟಾಚಾರ ಕೇಸ್ಗಳು ಆಗ್ತಿದೆ ಅಂತೇಳಿ ಇಡೀ ದೇಶ ನಮ್ಮ ಕಡೆ ನೋಡ್ತಿದೆ. ಸ್ನೇಹಿತರೆ, ಇಂಥ ಲೋಕಾಯುಕ್ತ IGP ಚಂದ್ರಶೇಖರ್ ಅಂತವ್ರಿಗೆ ನಮ್ಮ ರಾಜ್ಯದಲ್ಲಿ ಬೇಕಾಗಿದ್ದಾರೆ. ಇವರು ನಿಷ್ಠಾವಂತರಾಗಿ ಕೆಲಸ ಮಾಡಿದಾಗ, ಇವ್ರಿಗೆ ಎತ್ತಂಗಡಿ ಮಾಡೋ ಕೆಲಸಗಳು ಮಾಡಿದಾಗ ಪ್ರತಿ ಜನಸಾಮಾನ್ಯರು ಇವರು ಪರವಾಗಿ ನಿಂತು ಹೋರಾಟ ಮಾಡಬೇಕು. ಅಂಥ ಸಂದರ್ಭದಲ್ಲಿ ಮಾತ್ರ ನಾವು ಇಂಥವ್ರಿಗೆ ಉಳಿಸ್ಕೊತೀವಿ. ಇವತ್ತು ಒಂದು ಮಾಜಿ ಮುಖ್ಯಮಂತ್ರಿ ಮತ್ತು ಸೆಂಟ್ರಲ್ ಮಿನಿಸ್ಟರ್ ಆಗಿರುವಂಥ ಕುಮಾರಸ್ವಾಮಿ ಮೇಲೇ ಇವರು ಧ್ವನಿ ಎತ್ತಿ ಇವರು ಒಳಗಡೆ ಹಾಕೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ.
IGP ಚಂದ್ರಶೇಖರ್ ಅಂದರೆ ಇಂಥವ್ರು ನಮ್ಮ ರಾಜ್ಯಕ್ಕೆ ಬೇಕಾಗಿದ್ದಾರೆ. ಯಾವುದೇ ಪಕ್ಷದವರಾಗಲಿ, ಯಾವುದೇ ಸರ್ಕಾರ ರಾಜಕಾರಣಿಗಳಾಗಲಿ, ಅವ್ರಿಗೆ ತಪ್ಪು ಮಾಡಿದ್ದಾರೆ, ಅವ್ರಿಗೆ ಶಿಕ್ಷೆ ಅನುಭವಿಸಬೇಕು, ಅವ್ರ ರೀತಿಯಲ್ಲಿ ಇದ್ದರೆ ಮಾತ್ರ ಆ ರಾಜ್ಯ ದೇಶ ಬೆಳೀತೆ ಅಂತ ಹೇಳಿ ನನ್ನ ಸುದ್ದಿ ನಿಲ್ಲಿಸ್ತೀನಿ. ಸುದ್ದಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.